ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ RSSಸು ಪಥಸಂಚಲನ ಮಾಡಬೇಕು ಅಂತಂದಾಗ ಅದಕ್ಕೆ ವಿರೋಧ ಮಾಡಿದ್ರು. ಕೋರ್ಟ್ಗೆ ಹೋದ್ವಿ. ಕೋರ್ಟು RSSಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಪ್ರಿಯಾಂಕ್ ಖರ್ಗೆ ಅವರು ವಿರೋಧ ಮಾಡ್ದಲೇ ಇದ್ದಾಗ ಪಥಸಂಚಲನದಲ್ಲಿ 500 ಜನ ಸೇರ್ತಾರೆ ಅಂತಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಹೋರಾಟ ಮಾಡಾದ್ಮೇಲೆ ಅದ್ರ ವಿರುದ್ಧ ಎಲ್ಲ ರೀತಿಯಲ್ಲಿ ಷಡ್ಯಂತ್ರ ಮಾಡಾದ್ಮೇಲೆ ಪಥಸಂಚಲನದಲ್ಲಿ 5,000 ಜನ ಸೇರಿದ್ರು. ಈಗಲೂ ಅವರು RSSನ ವಿರೋಧ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವರ ಈ RSS ವಿರೋಧ ಕರ್ನಾಟಕದಲ್ಲಿ RSSಸು ಮತ್ತು RSSಗೆ ಸಂಬಂಧಪಟ್ಟಂಥ ಚಿಂತನೆಗಳು ಮತ್ತಷ್ಟು ಗಟ್ಟಿಯಾಗಿ ಸಮಾಜದಲ್ಲಿ ಬೇರೂರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನೇ ಇದಕ್ಕೆ ಒಂದು ಫೌಂಡೇಶನ್ ಹಾಕ್ಕೊಡ್ತಾ ಇದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಯಾವುದೇ ಸಂಘಟನೆ ದೇಶದ ಸಂವಿಧಾನದ ಕೆಳಗಡೆ ಇರಬೇಕು. RSS ಯಾವತ್ತೂ ನಾವು ದೇಶದ ಸಂವಿಧಾನದ ಮೇಲಿದೆ ಅಂತ ಹೇಳಿರುವಂಥ ಸಂಘಟನೆ ಅಲ್ಲ. ದೇಶದ ಕಾನೂನಿಗಿಂತ ಮೇಲಿರುವಂಥ ಸಂಘಟನೆ ನಾವು ಅಂತ RSS ಯಾವತ್ತೂ ಹೇಳಿಲ್ಲ. ಆ ರೀತಿ ಭಾಷಣ ಮಾಡುವಂಥ ಸಂಘಟನೆಗಳು ಯಾರು ಅನ್ನೋದು ಜನಕ್ಕೆ ಗೊತ್ತಿದೆ. ಸಂವಿಧಾನಕ್ಕಿಂತ ನಾವು ದೊಡ್ಡೋರು ಯಾರು ಅಂತ ಬಿಹೇವ್ ಮಾಡುವಂಥವ್ರು ಯಾರು, ಯಾವ ಸಮುದಾಯಗಳು, ಯಾರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋ ಜನಕ್ಕೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರು ಒಂದು ನೆನ್ಪಿಟ್ಕೊಳ್ಬೇಕು, ಚಿತ್ತಾಪುರದಲ್ಲಿ RSSಗೆ ವಿರೋಧ ಮಾಡಿದಾಗ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ RSS ಸಂರಕ್ಷಣೆಗೆ ಬಂದು ಪಥಸಂಚಲನ ಮಾಡೋದಕ್ಕೆ ಸಾವಿರಾರು ಜನ ಸೇರಿ ವಿಜೃಂಭಣೆಯಿಂದ ಪಥಸಂಚಲನ ಮಾಡೋದಕ್ಕೆ ಯಾವ ಬಾಬಾ ಸಾಹೇಬ್ರ ಸಂವಿಧಾನ ನಮಗೆ ಸಪೋರ್ಟ್ ಮಾಡ್ತೋ ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ RSS ಕೆಲಸ ಮಾಡ್ಕೊಂಡು ಬಂದಿದೆ. ಅದೇ ಸಂವಿಧಾನದ ಶಕ್ತಿಯ ಆಧಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ RSS ಉತ್ತರ ಕೂಡ ಕೊಡುತ್ತೆ. ಸರ್, ಅವರು ಸಂಘಟನೆ ಹುಟ್ಟಿದರ ಬಗ್ಗೆ ಅಂದರೆ ರಿಜಿಸ್ಟ್ರೇಷನ್ ನೋಂದಣಿ ಬಗ್ಗೆ ಕೇಳ್ತಾ ಇದ್ದಾರೆ ಅಲ್ವಾ? ಕಳೆದ ಬಾರಿಯಿಂದಲೂ ಕೂಡ ನೀವು ಹೇಳ್ತಾ ಇದ್ದೀವಿ, ಚಿತ್ತಾಪುರದಿಂದಲೂ ಕೂಡ ಅದು ನೀವು ಕೂಡ ಚಿತ್ತಾಪುರಕ್ಕೆ ರಿಜಿಸ್ಟ್ರೇಷನಲ್ಲಿ ಕೊಡಬೇಕಾದ್ರೆ ಅದೇ ಮಾಹಿತಿ ಕೊಟ್ಟಿದೆ, ನೋಂದಣಿ ಅಲ್ಲದ ಅಂತ ಹೇಳಿದ್ದೀರಿ. ಸೊ ನೋಂದಣಿ ಮಾಡ್ಕೊಳ್ಳಿಕ್ಕೆ ಏನು ಸಮಸ್ಯೆ, ಅಥವಾ ಅದಕ್ಕೇನಾದರೂ ಬೇರೆ ಕಾನೂನು ಏನಾದರೂ ನೋಂದಣಿ ಮಾಡಿಕೊಂಡು ತೆರಿಗೆ ಕಟ್ತಾರೆ? RSS ತೆರಿಗೆ ಕಟ್ಟತ್ತೆ. ಆದರೆ ಒಂದು ನಿಮಿಷ, ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗೋಗಿದೆ. ಹಲವಾರು ಕೋರ್ಟ್ಗಳಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಇದ್ರ ಬಗ್ಗೆ ಚರ್ಚೆಗಳಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ಕಾನೂನು ಸಲಹೆಗಾರರನ್ನ ಇನ್ನೊಬ್ಬರನ್ನ ಎಲ್ಲರನ್ನು ಕೇಳಿಕೊಂಡು ಈ ರೀತಿ ಪತ್ರಗಳನ್ನು ಬರೆಯೋದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರೆದಿದ್ದರೆ ಒಳ್ಳೆಯದಾಗಿರ್ತಿತ್ತು. ಪರವಾಗಿಲ್ಲ, ಇದನ್ನು ಜನ ಉತ್ತರ ಕೊಡ್ತಾರೆ, RSS ಅವರು ಉತ್ತರ ಕೊಡ್ತಾರೆ. ಇಲ್ಲ ಅಂತಂದರೆ ಅವರೇ ಸರ್ಕಾರದ ಇದರಿಂದಾಗಿ ಏನೋ ಕೇಸ್ ಆಗ್ತು ಅಂತಂದರೆ ಕೋರ್ಟು ಉತ್ತರ ಕೊಡುತ್ತೆ. ಚಿತ್ತಾಪುರದ ಕೇಸಲ್ಲಿ ಹೆಂಗೆ ಉತ್ತರ ಕೊಡ್ತೋ, ಹಿಂದೆ ಹಲವಾರು ಕೇಸ್ಗಳಲ್ಲಿ ಕೋರ್ಟ್ನಲ್ಲಿ ಉತ್ತರ ಸಿಕ್ಕಿದೆಯೋ ಆ ಪ್ರಾಸೆಸ್ನಲ್ಲಿ ಉತ್ತರ ಸಿಗುತ್ತೆ. ದೇಶದ ಸಂವಿಧಾನ ಅಸೋಸಿಯೇಷನ್ ಆಫ್ ಪೀಪಲ್ಲಿಗೆ ಆರ್ಟಿಕಲ್ 19ನಲ್ಲಿ ಅವಕಾಶ ಮಾಡಿಕೊಡುತ್ತೆ. ಅದೇ ಅಸೋಸಿಯೇಷನ್ ಆಫ್ ಪೀಪಲ್ಲು, ಜನರ ಒಕ್ಕೂಟ ಅಥವಾ ಜನರ ಸಂಘ ಆಸ್ತಿ ತಗೊಳ್ಬೇಕು ಅಂತಂದಾಗ ಅಥವಾ ಹಣಕಾಸನ್ನು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಬೇಕು ಅಂತಂದಾಗ ಅದಕ್ಕೆ ತಂದೇ ಆದಂಥ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳನ್ನು RSS ಫಾಲೋ ಮಾಡಿದೆ. ಅದನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ RSSನ ಸೂಕ್ತ ಸಂಬಂಧಪಟ್ಟಂಥ ವ್ಯಕ್ತಿಗಳು, ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಆದರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನೊಬ್ಬ RSSಸು ಎತ್ತಿ ಹಿಡಿಯುವಂಥ ದೇಶಭಕ್ತಿಯ ವಿಚಾರವನ್ನು ಗೌರವಿಸುವಂಥ ಒಬ್ಬ ರಾಜ್ಯದ ಯುವಕನಾಗಿ ನಾನು ಇಷ್ಟೇ ಹೇಳಬಲ್ಲೆ, ನೀವು ಹಿಂದೆ ಕೂಡ RSSಗೆ ವಿರೋಧ ಮಾಡಿದ್ರಿ. ನೀವು ಯಾವಾಗ RSSಗೆ ವಿರೋಧ ಮಾಡಿದ್ದೀರಿ ಆವಾಗ RSS ಮತ್ತಷ್ಟು ಗಟ್ಟಿಯಾಗಿದೆ. ಚಿತ್ತಾಪುರದ್ದೇ ಕೇಸ್ ನಿಮ್ಮ ಹತ್ರ ನೆನಪಿದೆ. ನೀವು ಅದನ್ನು ವಿರೋಧ ಮಾಡೋದಕ್ಕಿಂತ ಮುಂಚೆ ಚಿತ್ತಾಪುರದಲ್ಲಿ 400-500 ಜನ ಸ್ವಯಂ ಸೇವಕರು ಸೇರ್ತಾರೆ ಅಂತಿತ್ತು. ನೀವು ಚಿತ್ತಾಪುರದ ಪಥಸಂಚಲನ ವಿರೋಧ ಮಾಡಾದ ಮೇಲೆ 5-6 ಸಾವಿರ ಜನ ಸೇರಿದ್ರು. ಈಗ ಕರ್ನಾಟಕದ ನೀವು ಗೃಹ ಮಂತ್ರಿಗಳಾಗಿದ್ದೀರಿ, ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ನಮಗೆ ಗೊತ್ತಿದೆ ನಿಮ್ಮ ಫುಲ್ ಟೈಮ್ ಅಜೆಂಡಾ RSSನ್ನು ಬೈಯುವಂಥದ್ದು, BJPಯ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕ್ಸೋವಂಥದ್ದು, ಇದೇ ನೀವು ಮಾಡ್ತೀರಿ. ನಮಗೆ ಗೊತ್ತಿದೆ, ನಾವು ತಯಾರಿದ್ದೀವಿ. ನೀವು ಎಷ್ಟು ಮಾಡ್ತೀರೋ ನಾವಷ್ಟು ಗಟ್ಟಿ ಆಗ್ತೀವಿ.